ಬಟ್ ಒಂದು ಚಾಲೆಂಜ್ ನೀವು ಹೇಳಿದ್ದು ನಿನ್ನೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಇದರಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆಯಕ್ ಸ್ವಲ್ಪ ಕಷ್ಟ ಇದೆ ಅಂತ ಅಲ್ವಾ? ಸಾಧ್ಯವೇ ಇಲ್ಲ. ಆರ್ಗ್ಯಾನಿಕ್ ಔಷಧಿ ಹೊಡೆದ್ರೇನೆ ನೀವು. ಓಕೆ, ಹೌದು. ಇದೆಲ್ಲ ಇದಾಗಿ ಒಂದು ಎರಡು ಗಿಡ ಬೆಳಿಬೋದೇನೋ ಬಹುಶಃ. ಅದೇ ನಮ್ಮ ಮನೆ ಹಿತ್ಲಲ್ಲಿ ಬಾಕ್ಲಲ್ಲಿ ಎಲ್ಲ ಒಂದು ಎರಡು ಬೆಳ್ಕೋಬಹುದು ಬೆಳ್ಕೊಬಹುದು. ಬಟ್ ವೆನ್ ಇಟ್ ಕಮ್ಸ್ ಟು ಮಾರ್ಕೆಟ್ ಸೈಜ್ ಬಂದಾಗ ಸಾವಯವವಾಗಿ ಬೆಳೆಯೋದು ಸ್ವಲ್ಪ ಕಷ್ಟ ಅಂತ. ಸಾಧ್ಯವಿಲ್ಲ. ಇದನ್ನ ಆರ್ಗ್ಯಾನಿಕ್ ಆಗಿ ಬೆಳೆಯೋದು ಕಷ್ಟ ಆಗ್ತದೆ. ಯಾಕಂದ್ರೆ ಇದು ಔಷಧಿ ಸ್ಪ್ರೇ ಮಾಡ್ಲೇಬೇಕು. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ಟ್ರೆಂಡಿಂಗ್ ವಿಷಯ ಆಗಿರೋದ್ರಿಂದ ಖಂಡಿತ ಇದನ್ನ ಆರ್ಗ್ಯಾನಿಕ್ ಆಗಿ ಬೆಳಿತೀವಿ ಅಂತ ಹೇಳಿ ಬೆಳೆದ್ರೆ ತುಂಬಾ ಒಳ್ಳೇದೆ. ಯಾರಾದ್ರೂ ಬೆಳೆದ್ರೆ ನನಗೆ ತುಂಬಾ ಖುಷಿ ಪಡೋ ಮೊದಲನೇ ನಾನೇ. ಆದ್ರೆ ಬೆಳಿತೀವಿ ಅಂತ ಹೇಳಿ ಕೈ ಸುಡ್ಕೊಂಡಿದ್ದಿಲ್ಲ, ಅದು ಸ್ವಲ್ಪ ಅರಸ್ಕೊಳಕ್ ಆಗದೆ ಇರೋದು. ಹೌದೌದು ಸರ್. ಯಾಕಂದ್ರೆ ಗಿಡಗಳಿಂದ 150 ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀವಿ, ಪ್ಲಸ್ ಲೇಬರ್ ಅದು ಇದು. ನೀವು ಔಷಧಿ ಹೊಡೆದಿಲ್ಲ ಅಂದ್ರೆ ಎಲ್ಲ ವೇಸ್ಟೇನೆ. ನಮ್ ಟೈಮ್ ಮತ್ತೆ ಟೈಮು ಮೆನ್ಯೂರ್ ಬೇರೆ ಹಾಕ್ಬೇಕು, ಎಲ್ಲ ಹಾಕಿ ಅದ್ ಲಾಸ್ಟಿಗೆ ಈಲ್ಡ್ ಸರಿಯಾಗಿ ಬಂದಿಲ್ಲ, ಮಾರ್ಕೆಟ್ ಅಲ್ಲಿ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಅಂದ್ರೆ ಎಲ್ಲ ರೈತರಿಗೆ ಇದೆಲ್ಲ ಕಾಮನ್ ಪ್ರಾಬ್ಲಮ್ ಸರ್ ಇದು. ಹೌದು, ನಾನು ತುಂಬಾ ಕಡೆ ನಾನು ನೋಡಿದ್ದೀನಿ ಆರ್ಗ್ಯಾನಿಕ್ ಆಗಿ ಮಾಡ್ತೀನಿ ಅಂತ ಹೋಗಿ ರೋಟ್ ಮಾಡ್ಕೊಂಡಿದ್ದಾರೆ. ಆರ್ಗ್ಯಾನಿಕ್ ಆಗಿ ಮಾಡ್ಬೇಡಿ ಅಂತ ನಾನು ಹೇಳಲ್ಲ. ಸ್ವಲ್ಪ 100% ಆರ್ಗ್ಯಾನಿಕ್ ಆಗಿ ಹೋಗಕ್ಕಿಂತ ಮುಂಚೆ ಯೋಚನೆ ಮಾಡಿ ಕೆಲವೊಂದು ಬೆಳೆಗಳಲ್ಲಿ ಅಂತ ನಾನು ಸಜೆಸ್ಟ್ ಮಾಡ್ತಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಆನ್ ಮಂಜು SJP ಯೂಟ್ಯೂಬ್ ಚಾನಲ್.